ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಟ್ ವರ್ಕ್ ಸ್ಲೀವ್ ವಿತ್ ಮೆಜರ್ಮೆಂಟ್ ಆ್ಯಂಡ್ ಶೇಪ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಮೇಲೆಯಿಂದ ಇಲ್ಲಿಂದ ಇಲ್ಲಿಗೆ 2 ಇಂಚು, ಮಧ್ಯದಲ್ಲಿ 3/4 ಇಂಚು ಸಾಕಾಗುತ್ತೆ. 3/4 ಇಂಚು ಗ್ಯಾಪ್ ಇರಲಿ, ಮತ್ತು ಕೆಳಗಡೆ 2 ಇಂಚು ಹೀಗಾಗಿದೆ. ಇವಾಗ ಇಲ್ಲಿಂದ 1 ಇಂಚು, ಇಲ್ಲಿಂದ 1 ಇಂಚು ಇದನ್ನು ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ಏನು 2 ಇಂಚ್ ತೊಗೊಂಡಿದ್ವಲ್ಲ, ಇದ್ರ ಮಿಡಲಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ಸ್ಕೇಲ್ ಸಹಾಯದಿಂದ, ಇಲ್ಲ ನೀವು ಕೈಯಲ್ಲೇ ನೀವು ಜಾಯಿನ್ ಮಾಡಿಕೊಂಡ್ರು ಓಕೆ. ಈಗ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಮಿಸ್ ಮಾಡ್ಕೊಬಿಟ್ಟೆ ಅದನ್ನು. ಈಗ ಇದು ನಮಗೇನು ಮಾರ್ಕ್ ಮಾಡಿದ್ದೀವಲ್ಲ, ಅದಕ್ಕೆ ನಾವು ನೀಟಾಗಿ ಶೇಪ್ನ ಕೊಡೋಣ. ಈ ಥರ ಪ್ಯಾಟರ್ನ್ ಬಂದಿದೆ. ಇದನ್ನು ಲೈನಿಂಗಲ್ಲಿಟ್ಟು ಐರನ್ ಮಾಡ್ಕೊಂಬರೋಣ. ಈಗ ನಾವು ಐರನ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಸೈಡೆಲ್ಲ ಹೀಗೆ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಈಗ ಇದ್ರದ್ದು ಕೂಡ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬೇಕು ನಿಮಗೆ ಅಂತ ನೋಡ್ಕೋಬೇಕು. ಹಿಂಗೆ ಇಟ್ಕೊಂಡು ಪಿನ್ಸ್ನ ಹಾಕಿ ಸೆಟ್ ಮಾಡ್ಕೊಳ್ಳೋಣ. ಇದರೆಲ್ಲ ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಎಡ್ಜಲ್ಲಿ ಇದೆಯಲ್ಲ, ಈ ಎಡ್ಜಲ್ಲೇ ನಾವು ಸ್ಟಿಚ್ ಬರಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಾರ್ನರಲ್ಲಿ ಕಟ್ಕೊಡೋಣ. ಈಗ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಿಡಲಲ್ಲಿ ಏನಿದೆಯಲ್ಲ, ಇದನ್ನು ಕಟ್ ಮಾಡೋಣ. ಈಗ ಇದನ್ನು ಟರ್ನ್ ಮಾಡೋಣ. ಡಿಸೈನ್ ಮಾತ್ರ ನೀಟಾಗಿ ಬರುತ್ತೆ. ಸೊ ಈ ಥರ ಫಿನಿಶಿಂಗ್ ಬರುತ್ತೆ. ಈಗ ಇದ್ರ ಮೇಲೆ ಸೈಡ್ಸಲ್ಲಿ ಒಂದು ಸ್ಟಿಚ್ ಹಾಕೋಬಿಡೋಣ. ಫ್ರಂಟ್ ಇಷ್ಟು ನೀಟಾಗಿ ಬಂದಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಹೀಗೆ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಲೈನಿಂಗ್ನ ಒಂದು ಹಿಂಗೆ ತೆಗೆದು ಸೈಡಲ್ಲಿ ಒಂದು ಸ್ಟಿಚ್ ಹಾಕೋಬೋದು. ಅದು ಆಚೆ ಬರ್ತಾ ಇರುತ್ತಲ್ವ, ಅದಕ್ಕೋಸ್ಕರ.
ನೀಟಾಗಿ ಎಡ್ಜಸ್ನ ಸ್ಟಿಚ್ ಮಾಡಿಕೊಂಡ್ರೆ ನಾವು ಹಾಕ್ಕೊಳ್ಳೋವಾಗ ಅದು ಹೊರಗಡೆ ಬರದೇ ಇರೋದಕ್ಕೆ ನಾವು ಈ ಥರ ಸ್ಟಿಚ್ ಮಾಡ್ಕೊತೀನಿ. ಎರಡು ಕಡೆ ಸ್ಟಿಚ್ ಆದಮೇಲೆ ಮಿಡಲಲ್ಲಿ ಗ್ಯಾಪ್ ನೋಡಿಕೊಂಡು ಬೀಡನ್ನ ಹಾಕ್ಕೋಬೇಕು. ಮೇಲೆ ಒಂದು ಕೆಳಗಡೆ ಒಂದು, ಮಿಡಲಲ್ಲಿ ಎಷ್ಟಾಗುತ್ತೋ ಅಷ್ಟು ಗ್ಯಾಪ್ನ ಫಿಲ್ ಮಾಡಿಕೊಡೋ ಅಂಥದ್ದು ಬೀಡನ್ನ ಹಾಕ್ಕೊಂಡು ಫಿನಿಷ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.